ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಇರಿ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ. ನಿನ್ನೆನೇ ಬಂದಲ್ಲ ಬಾಗೇವಾಡಿಗೆ, ವಾಪಸ್ ಈಗ ಹೋಗ್ಬೇಕು ನೋಡಿರಿ. ಲೀವ್ ಏನು ತೊಗೊಂಬಂದಿಲ್ಲ, ಸುಮ್ಮನೆ ನಮಗೆ ಒಂದಿಷ್ಟು ಕೆಲಸ ಇತ್ತು, ಅಷ್ಟು ಕೊಟ್ಟು ಹೋಗ್ಬೇಕಂತ ಬಂದಿದ್ದೆ. ಬಂದ ತಕ್ಷಣ ನೋಡಿರಿ ಅನ್ನ ಒಂದು ಕೆಲಸ ಹೇಳಿದ್ದ, ಇಲ್ಲೆಲ್ಲ ಕ್ಲೀನ್ ಮಾಡ್ಕೊ ಅಂತ ಹೇಳಿ ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಇದಿಷ್ಟು ಗಾರ್ಡನ್ದಿಂದ ಇದೈತೆಲ್ಲ ಫುಲ್ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೊಂಡು ನೋಡಿರಿ. ಎಲ್ಲ ಕೆಂಪನೆಲ್ಲ ಜಾಸ್ತಿ ಕಸ ಆಗಿಬಿಟ್ಟಿತ್ತು. ಎಲ್ಲ ಕುಂಡಳಿಗಳೆಲ್ಲ ಸ್ವಚ್ಛ ಮಾಡಿಕೊಂಡು ಅದರೊಳಗಿಂದ ಎಲೆ ಎಲ್ಲ ತೊಗೊಂಬಿಟ್ಟು ನೀಟಾಗಿ ಕಸ ಹೊಡ್ಕೊಂಡು ಇದಿಷ್ಟು ಕ್ಲೀನ್ ಮಾಡ್ಕೊಂಡೆ ನೋಡಿರಿ. ನೆಕ್ಸ್ಟ್ ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ರೂಮ್ ಕ್ಲೀನ್ ಮಾಡ್ಕೊಂಡು ನೋಡಿರಿ. ಇಷ್ಟು ರೂಮೆಲ್ಲ ಕಸ ಪರ್ಸಿ ಜಿಡಿ ಎಲ್ಲ ಮನೆಯೇ ಹೊರ್ಸ್ಕೊಂಡಿದ್ದೆ. ಅಷ್ಟೇ ಇತ್ತು, ಉಳ್ಕಿದ್ದು ಮತ್ತು ಎಲ್ಲ ಗೊಂಬೆ ಹೆಂಗೆ ಮಾಡ್ಯಾರ ನೋಡಿರಿ. ಸಾನು ಅದ್ಯಾದ ಬಂದಾರ ನೋಡಿದಿಷ್ಟು ಕ್ಲೀನ್ ಮಾಡ್ಕೊಂಡಿನಿ. ಬರೀ ಕೆಳಗೆ ಹೋಗುಮಂತ ನಾಷ್ಟ ಮಾಡ್ತಿ ಹೋಗ್ಬೇಕು ನೋಡ್ರಿ ವಾಪಸ್ಸು ಬ್ಯಾಕ್ ಟು ಬಿಜಾಪುರ. ಓಡಿ ಬರೋದು ಓಡಿ ಹೋಗೋದು ನೋಡ್ರಿ. ಜರಿ ಲೀವ್ ಏನು ತೊಗೊಂಡ್ರಲ್ಲ, ಸುಮ್ಮನೆ ಇನ್ನು ಸ್ವಲ್ಪ ಮಮ್ಮಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬಂದಂಗೆ ಕೆಳಗೆ ಹೋಗೊಂಬಾರಿ. ಏನು ಮಾಡೋದ? ಪ್ರತಿ ಸಲ ಆಶಾ ಇರ್ತಿದ್ದಿಲ್ಲ ನೋಡ್ರಿ. ರುದ್ರಾಕ್ಷಿ ಒಳಗೆ ಬಿಜಿ ಆಗಿದ್ಲು. ಈ ಸಲ ಇಲ್ಲೇ ತೊಗೊಂಬಂದ ನೋಡ್ರಿ ರುದ್ರಾಕ್ಷಿ. ಒಂದಿಷ್ಟು ಸ್ವಲ್ಪ ಅವ್ರ ಮನೆಯವ್ರು ಊರಿಗೆ ಯಾರದು ಕೆಲಸ ಇರುತ್ತೆ, ಈಗ ರಾಕಿ ಒಟ್ಟೆ ಬಂದೇ ಇಲ್ಲ ನೋಡ್ರಿ. ರುದ್ರಾಕ್ಷಿ ಇಲ್ಲೇ ತೊಗೊಂಬಂದ ನೋಡ್ರಿ. ರುದ್ರಾಕ್ಷಿ ಸ್ಟಾರ್ಟ್ ಮಾಡಿರ್ತೀರಿ. ಶೋಭಾ ಯಾವಾಗ ಬಂದ? ಬಂದೇ ಬಿಟ್ಟ ಅಲ್ಲ. ಯಾವಾಗ ಬಂದೀನಿ ನೋಡ್ರಿ. ರುದ್ರಾಕ್ಷಿ ಹೂನಿಪ್ರಿಗಿಂದ ಇಲ್ಲಿ ಶಿಫ್ಟ್ ಆಗೈತಿ. ನಾಷ್ಟ ಮಾಡೋ ಅಂತ ಹಿಂಗೆ ಉಪ್ಪಿಟ್ಬಿಡ ನಾಷ್ಟ ಮಾಡ್ಬಾರ್ದು. ನಮ್ಮ ಮಮ್ಮಿ ನಾವು ಈಗ ನಾಷ್ಟ ಮಾಡತ್ತೆ ನೋಡಿ. ಹೋಗ್ತೀರಿ ನಮ್ಮ ತಂಗಿ ನಾಷ್ಟ ಡ್ಯೂಟಿ ಹೋಗಕ್ಕೆ ರೆಡಿಯಾಗಿ ನೋಡ್ರಿ. ಈಗ ಟೈಮ್ ಎಷ್ಟು 12 ಗಂಟೆ ಆಯಿತು. ಲಾಸ್ಟ್ ಟೈಮ್ ಹೋದಾಗ 12:30 ಹೋಗಿ ನಿಂತೀನಿ. 1:50 ಬಸ್ ಬಂದು ತೀರಾ ಲೇಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವತ್ತು 12 ಗಂಟೆಗೆ ರೆಡಿಯಾಗಿ ನೋಡ್ರಿ. ಇವರೆಲ್ಲ ಫುಲ್ ರುದ್ರಾಕ್ಷಿ ಹೋಗಿ ಬಿಜಿ ಆಗ್ಯಾರ. ಬರೀ ಹೋಗಿಂದ ಮತ್ತು ಇರೋ ಬಸ್ ಬರಬೇಕು. ಮೊನ್ನೆ ಸಲ 3 ಬಸ್ ಬಂದು ಎಲ್ಲ ಫುಲ್ ಬಂದುಬಿಟ್ಟು ಅದಕ್ಕೆ ಇವತ್ತು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂತ ನೋಡಿ. ಬಸ್ ಹತ್ತಿದೆ ನೋಡ್ರಿ. ಬಂದ ತಕ್ಷಣ ಬಸ್ ಸಿಕ್ತು. ಹುಡುಗಿ ನೋಡ್ರಿ ಎಷ್ಟು ಚಂದ ಕೂತ ಬುರ್ಕ ಹಾಕೊಂಡು. ಒನ್ ಅವರ್ ಆಯ್ತು ನೋಡ್ರಿ. ಬಿಜಾಪುರ ಬಂದೇ ಬಿಡ್ತು. 15 ಆಯ್ತು ನೋಡ್ರಿ ಕರೆಕ್ಟ್. ಜಲ್ದಿನೇ ಬಂದೆ ಇವತ್ತು ಅಂತೂ. ಯಾಕಂದ್ರೆ ಒಬ್ಬರ ಮನೆಗೆ ಇಂಜೆಕ್ಷನ್ ಒಂದು ಮಾಡೋಕ್ಕೆ ಹೋಗ್ಬೇಕು. ಬರೀ ಪಟ್ ಬಂದೆ. ಲೇಟ್ ಆಗತ್ತೆ ಅನ್ಕೊಂಡು ಈ ಸಲ ಕರೆಕ್ಟ್ ಟೈಮಿಗೆ ಬಂದು ರೀಚ್ ಆದೆ. ಪ್ರತಿ ಸಲ ಬರೀ ಲೇಟೇ ಆಗ್ತಿತ್ತು. ಬಿಸಿಲೊಂದು ಸಿಕ್ಕಾಪಟ್ಟೆ ಐತೆ ನೋಡ್ರಿ. ಅದಕ್ಕೆ ನಮ್ಮ ಮನೆಯವ್ರಿಗೆ ಏನಿ ಆಟೋಕ್ಕೆ ಹೋಗ್ತೀನಿ ನಾನು ಅಂತೇಳಿ, ಮತ್ತೆ ಇಲ್ಲಿ ಬೈಕ್ ಮ್ಯಾಗ ಅವರು ಸ್ವಲ್ಪ ಬಿಜಿ ಅದಾರ ಅಂತೇಳಿ ಬರೀ ಹೋಗೋಣ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಕಂಟಿನ್ಯೂ ಮಾಡ್ತೀನಿ. ಬಸ್ ಸ್ಟ್ಯಾಂಡ್ ಬಂದೀವಿ ನೋಡ್ರಿ. ಫುಲ್ ಬಿಸಿಲು ನೋಡ್ರಿ. ಬಿಸಿಲಿಗೆ ತಲೆಗೆ ಮೀವಿ ತಿರ್ಗಾಕತ್ತೈತೆ ನೋಡ್ರಿ. ಅಷ್ಟು ಬಿಸಿಲೈತಿ. ಬರೀ ಪಟ್ಟ ಒಂದು ಯಾವ್ದಾರ ಒಂದು ಆಟೋ ನೋಡಿಕೊಂಡು ಡೈರೆಕ್ಟ್ ಮನೆ ಕಡೆ ಹೋಗ್ಬೇಕೀಗ. ಈಗ ಜಸ್ಟ್ ಬಂದು ನೋಡ್ರಿ. ಬಂದು ಒಂದು ಸ್ವಲ್ಪ ಫ್ರೆಶಪ್ ಆಗಿ ಹೋಗ್ತೀನಿ ಡ್ಯೂಟಿಗೆ. ಚಿನ್ನು ಒಬ್ಬನೇ ಅದ. ದಿವಾನ ಎಕ್ಸಾಮ್ ಅದು ಹಾಕಿನ ಆ ಕಡೆ ಹೋಗಿ ಅವ್ರ ಟೈಮ್ ಒಂದು ಭಾಳ ಆಗಿದೆ. ಬರೀ ಪಟ್ ಹೋಗ್ತೀನಿ. 7 hours later ಡ್ಯೂಟಿ ಮುಗಿಸ್ಕೊಂಡು ಹೊಂಟೆ ನೋಡ್ರಿ. 9 ಗಂಟೆ ಆಯ್ತು ನೋಡ್ರಿ. 9:10 ಅದು ಬರೋಣ ಡೈರೆಕ್ಟ್ ಡ್ಯೂಟಿಗೆ ಬಂದುಬಿಟ್ಟೆ. ಅವಾಗೇನು ವಿಡಿಯೋ ಮಾಡೋಕ್ಕಾಗಲ್ಲ. ಬರೀ ಹೋಗೋ ಮನೆಗೆ. the next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತಿರಿ ಅನ್ಕೋತೀನಿ ನೋಡ್ರಿ. ಟೈಮ್ ನೋಡ್ರಿ ಬೆಳಗ್ಗೆ ಎಷ್ಟು 10 ಗಂಟೆ ಆಗೈತಿ. ಮಾರ್ನಿಂಗ್ ಆ್ಯಸಲ್ಲೆಲ್ಲ ಕಸ ಪರಿಸಿಲ್ಲ. ಇವತ್ತಿನ ಗುರುವಾರದ ಲಾಗ್ ನೋಡ್ರಿ ಇದು. ಊರಿಗೆ ಹೋಗಿ ಪೂಜೆ ಮಾಡಿದ್ ಬಂದಮೇಲೆ ಇವತ್ತಿನ ದಿನ ಇಷ್ಟು ದೇವ್ರೇನು ತಿಕ್ಕೋದಿಲ್ಲ. ಜಸ್ಟ್ ತೊಳೆದ್ಬಿಟ್ಟು ದೇವ್ರ ಪೂಜೆ ಮಾಡೀನಿ. ಚಿನ್ನೂ ಸ್ಕೂಲಿಗೆ ಹೋಗ್ಯಾನ ನೋಡ್ರಿ. ಒಂದು ಸ್ಕೂಲ್ ಸ್ಟಾರ್ಟ್ ಅಂದ್ರೆ ಸ್ಕೂಲಿಗೆಲ್ಲ ವೆಕೇಷನ್ಗೆ ಹೋಗ್ಯಾನ. ಎಲ್ಲ ಕೆಲಸ ಮುಗಿತು. ನೆಕ್ಸ್ಟ್ ಏನಂತ ನಾಷ್ಟಕ್ಕೆ ಏನಾರ ಮಾಡ್ಬೇಕಂತ ಹೇಳಿ ಇದು ಮಾಡೀನಿ. ಏನು ಚುಮ್ಮು ಸುಸ್ಲ ಮಾಡಿದ್ರೆ ಆಯಿತು. ದಿವ್ಯಾರ್ದೇನು ಅಕ್ಕಿನ ಮನೆಯಾಗ ದಿವ್ಯಾಗ ಇಬ್ಬರಿಗೆ ನೋಡ್ರಿ. ಧನುಷ್ ಕಾಲೇಜ್ಗೆ ಹೋಗ್ಯಾನ ಆಲ್ರೆಡಿ. ಬರೀ ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ನಾಷ್ಟ ರೆಡಿ ಆಯ್ತು ನೋಡಿರಿ. ಚುರುಮುರು ಸುಸ್ಲ ಮಾಡಿದೆ. ಇದು ನಾರ್ಮಲ್ ನಾಷ್ಟ ಒಳಗೆ ನಂಗೆ ಚುರುಮುರು ಸುಸ್ಲ ಫೇವ್ರೇಟ್ ನೋಡಿರಿ. ಬರೀ ನಾಷ್ಟ ಮಾಡಮಂತ. ಮತ್ತು ಮಧ್ಯಾಹ್ನ ನೋಡ್ರಿ ಇವತ್ತು ನಮ್ಮ ಹಾಸ್ಪಿಟಲ್ ಶಾಪ್ ಮೊದಲು ಪ್ರಿಯಾಂಕಾ ಅಂಥೇಳಿ ಅವ್ರದ್ದು ಬಳೆ ಶಾಸ್ತ್ರ ಆಯ್ತು ನೋಡ್ರಿ. ಅದಕ್ಕೆಲ್ಲ ಹೋಗ್ಬೇಕು. ಬರೀ ನಾಷ್ಟ ಮಾಡಿ ಹೋಗಮಂತ. ನಾಷ್ಟ ಅಂತ ಆಯ್ತು ನೋಡ್ರಿ. ಚಹಾ ಇಟ್ಟೀನಿ. ಚಹಾ ಕುದಿಯಾಕತ್ತೈತಿ. ಅದಕ್ಕೆ ಒಂದಿಷ್ಟು ಏಲಕ್ಕಿ ಅದ್ರ. ಈ ಬ್ಯಾಸಿಗೆ ಅಂತೂ ಏಲಕ್ಕಿ ಅಂದ್ರೆ ಕಂಪಲ್ಸರಿ ಬೇಕೇ ನೋಡ್ರಿ. ಏಲಕ್ಕಿ ಹಾಕೋ ನಮ್ಮ ಯಾವಾಗಲೂ ಚಹಾ ಕುಡಿಬೇಕಾದ್ರೆ ಕುಡಿದು 2 ಟೈಮ್ ಕುಡಿತೀನಿ. ಕಂಪಲ್ಸರಿ ಏಲಕ್ಕಿ ಬೇಕೇ ನನಗೆ. ಹೊರಗೆ ನೋಡ್ರಿ ಫುಲ್ ಬಿಸಿಲು ಅಂದ್ರೆ ಬಿಸಿಲೈತಿ. ಇಲ್ಲಿ ಚಹಾ ಕಂಪಲ್ಸರಿ ಬೇಕೇ ನೋಡಿರಿ. ಚಹಾ ಬಿಸಿಲಿರಲಿ ಏನೇ ಇರಲಿ. ಅದರ ನಮ್ಮ ಉತ್ತರ ಕರ್ನಾಟಕ ಬಂದು ಆಲ್ಮೋಸ್ಟ್ ಆಲ್ ಎಷ್ಟೇ ಬಿಸಿಲಿದ್ರು ಚಹಾ ಕುಡಿ ಮಾತ್ರ ನೆನಪಾಗಲ್ಲ ನೋಡ್ರಿ. ನಾಷ್ಟ ಆದಮೇಲೆ ಆ್ಯಕ್ಚುಲಿ ನಮ್ಮ ಕಡೆ ಎಲ್ಲ ಮುಂಜಾನೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಚಹಾ ಕುಡೋಕೆ. ಬೆಡ್ ಕಾಫಿ ಬೆಡ್ ಟೀ ಅಂತ ಹೇಳಿ ನಮ್ಮ ಕಡೆ ಇಲ್ಲ. ಆದರೆ ನಾನು ಎಸ್ಪೆಷಲಿ ಕುಡಿಯೋಂಗಿಲ್ಲ. ಹಂಗಂದ್ರೆ ನಾಷ್ಟ ಆದಮೇಲೆ 1 ಟೈಮ್ ಕುಡಿತೀನಿ ನೋಡ್ರಿ ಅಷ್ಟೇ. ಮತ್ತು ಸಾಯಂಕಾಲ ಡ್ಯೂಟಿ ಮ್ಯಾಗಿದ್ದಾಗ 1 ಸಲ ಕುಡಿದೀನಿ. ಬಟ್ 2 ಸಲ ಕುಡ್ತೀನಿ ಡೈಲಿ. ಅಷ್ಟೇ ಕುಡಿದ್ರೇ ಆ್ಯಸಿಡಿಟಿ ಆಗುತ್ತೆ. ಆದರೂ ನೋಡ್ರಿ ಹ್ಯಾಬಿಟ್ ಬಿಟ್ಬಿಟ್ಟಿರ್ತೀವಿ. ಒಟ್ಟು ಬಿಡೋಕ್ಕಾಗಂಗೆ ಇಲ್ಲ. ಕುಡಿಲಿಕ್ಕಂದ್ರೆ ಸಮಾಧಾನ ಆಗಂಗಿಲ್ಲ ನೋಡ್ರಿ. ನಾಷ್ಟ ಆದಮೇಲೆ ಅಂತೂ ಕಂಪಲ್ಸರಿ ಬೇಕೇ.
ಬರೀ ಚಹಾ ಸುಸ್ಕೊಂಡು ಸಾಕು ಕುದಿಯಾಕತ್ತೈತೆ ಫುಲ್ ಚಹಾ ಕುಡಿದು ಇನ್ನು ಅಲ್ಲಿ ಬಳಿ ಇಟ್ಕೊಳಕ್ಕೆ ಹೋಗ್ಬೇಕಂತ ಹೇಳೋಣ ಇನ್ನೂ ನೋಡ್ರಿ ಅಲ್ಲಿ ನಮ್ಮ ಫ್ರೆಂಡ್ ಅದ್ರ ಹೇಳಿದ್ರೆ ಪ್ರಿಯಾಂಕಾ ಅಂತೇಳಿ ನಮ್ಮ ಕಲೀಗ ಅಕ್ಕಿಂದು ಮದ್ವೆ 26ಗೆ ಐತೆ ನೋಡ್ರಿ ಅದೇ ದಿವಸ ನಮ್ಮ ಮನೆಯೊಳಗೂ ನಮ್ಮ ನಾದಿನಿಗೆ ಮಕ್ಕಳದು ಮದುವೆ ಐತಿ ರವಿ ರಾಜ ಅಂತೇಳಿ ಹಾಗಾಗಿ ಯಾಕಡೆ ಹೋಗ್ಬೇಕು ಯಾಕಡೆ ಬಿಡೋಕೆ ಅದಂಗೆ ಆಗ್ಬಿಡೋದು ಸ್ವಲ್ಪ ಪಾಪಕಿನೂ ಹೇಳಿದ್ಲು ಬಟ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ ರಿಲೇಟಿವ್ಸ್ ಎಲ್ಲ ಅದಕ್ಕೆ ಅಲ್ಲೇ ಹೋಗ್ಬೇಕಂತೇಳಿ ಐತಿ ಅವ್ರ ಮನೆಗೆ ಹೋದ್ವು ಮದುವೆಗೆ ಅಂತೂ ಹೋಗೋದಾಗಲ್ಲ ಅಟ್ಲೀಸ್ಟ್ ಇವತ್ತು ಬ್ಯಾಂಗಲ್ ಸೆರೆಮನಿ ಐತೆ ನೋಡ್ರಿ ಅದಕ್ಕೆ ಬಳೆ ಉಡ್ಸ್ಕೊಂಬರಕ್ಕೆ ಹೋಗ್ಬೇಕು ಆಕಿ ಬಟ್ಟೆಯಾಗಿ ಬಳೆ ಉಟ್ಕೊಂಬರ್ಬೇಕಂತ ಮಾಡಿ ಹೋಗಿ ನೋಡಿ ಈ ಮಂತ್ ಅಂತೂ ಸಿಕ್ಕಾಪಟ್ಟಿ ಮದುವೆ ಅದಾವೆ 26 28 ಈ ಮಂತ್ ಫುಲ್ ಮದುವೆ ಅದಾವೆ ಬಟ್ ನಮ್ಗೆ ಯಾವುದು ಎಲ್ಲಿ ಹೋಗಂಗಾಗಲ್ಲ ಸುಮ್ಮನೆ ಭಾಳ ಇಂಪಾರ್ಟೆಂಟ್ ಇದೆ ಅಷ್ಟೇ ಅಟೆಂಡ್ ಮಾಡ್ತೀನಿ ಯಾಕಂದ್ರೆ ಲೀವ್ ಸಿಗಂಗಿಲ್ಲ ಅಂತೇಳಿ ಪಟ್ ಚಹಾ ಕುಡಿದು ರೆಡಿಯಾಗಿ ಆ ಕಡೆ ಹೋಗಬೇಕು ಇನ್ನು ಇಂಜೆಕ್ಷನ್ ಮಾಡೋಕೆ ಬರೋಕ್ಕೆ ಹೋಗ್ಬೇಕು ನೋಡ್ರಿ ಒಬ್ಬರು ಪೇಷಂಟಿಗೆ ಇಂಜೆಕ್ಷನ್ ಮಾಡೋದೈತಿ ಅಲ್ಲೇ ಇಂಜೆಕ್ಷನ್ ಫಸ್ಟ್ ಇಲ್ಲಿ ಹೋಗಿ ಬಳಿ ಇಟ್ಕೊಂಬಂದು ಆಮೇಲೆ ಇಂಜೆಕ್ಷನ್ ಕೊಟ್ಟು ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ ಈಗ ಬಳಿ ಇಟ್ಕೊಂಬರಕ್ಕೆ ರೆಡಿಯಾಗೀನಿ ಹೋಗಕ್ಕೆ ಸಿಂಪಲಾಗಿ ಒಂದು ಟಾಪ್ ಹಾಕೊಂಡು ಹೊರಗಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ ಬಿಸಿಲಿಗೆ ಎಲ್ಲಿ ಹೋಗೋಲ್ಲಾಗತ್ತೆ ಅದರಾಗಿ ಮದ್ವೆಗೆ ದಡಿ ಸಾರಿಗಿರಿ ಹಾಕೊಂಡು ಹೋದ್ರಂತೂ ಮುಗ್ದೇ ಹೋಯ್ತು ನೋಡ್ರಿ ಎಲ್ಲಿ ಕಾಲಿಡೋಕ್ಕಾಗಲ್ಲ ಅದು ಮೇಂಟೈನ್ ಮಾಡೋಕ್ಕೆ ಟೈಮ್ ಆಗ್ಬಿಡ್ತೈತಿ ಅದಕ್ಕೆ ಒಂದು ಟಾಪ್ ಹಾಕೊಂಡು ಹಾಗೆ ಅಲ್ಲೇ ಬಳಿ ಇಟ್ಕೊಂಬಂದು ನೆಕ್ಸ್ಟ್ ಹಾಗೆ ಅಲ್ಲೇ ಕಂಟ್ರಿ ಡ್ಯೂಟಿಗೆ ಹೋದ್ರೆ ಆಯ್ತು ಅಂತೇಳಿ ಹೊಂಟಿನಿ ಟೈಮ್ ಎಷ್ಟು 1 ಗಂಟೆಗೆ ಇನ್ನು ಅವ್ರ ಮನೆಗೆ ಹುಡುಕಾಡ್ಬೇಕು ನೋಡ್ರಿ ಎಲ್ಲೈತೆ ಎಕ್ಸಾಕ್ಟ್ ಗೊತ್ತಿಲ್ಲ ಲೊಕೇಶನ್ ಅದನ್ನು ಕಳ್ಸಂತ ಹೇಳ್ತೀವಿ ಬರ್ರಿ ಹೋಗಮಂತ ಅಂತೂ ಹೋಗಲ್ಲ ಅದಕ್ಕೆ ಏನಾರ ಒಂದು ಗಿಫ್ಟ್ ತೊಗೋಬೇಕಂತ ಗಿಫ್ಟ್ ಸೆಂಟ್ರಿಗೆ ಬಂದು ನೋಡ್ರಿ ಮದ್ವೆ ಬಂದಿದ್ದೆ ಶಿವಂದು ಹಾಂ ಆಗೈತಿ ಊಟ ಅಲ್ಲ ಇನ್ನು ಹೋಗಿ ತೋರಿಸ್ತೀನಿ ನೋಡ್ರಿ ಮದ್ವೆಗಂತೂ ಬರೋಕ್ಕಾಗಲ್ಲ ಅದಕ್ಕೆ ಹೀಗೆ ಅಡ್ವಾನ್ಸ್ ಬಂದಿದ್ದು ಅಡ್ವಾನ್ಸ್ ಹ್ಯಾಪಿ ಮ್ಯಾರೇಜ್ ಲೈಫ್ ಇವ್ರು ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಅಂಟಿರಿ ಹೋಗಿ ಬರ್ತೀನಿ ರೀ ನಾ ಹಾಯ್ ಮಾಡಿರಿ ಯೂಟ್ಯೂಬ್ ಚಾನಲ್ ಐತ್ರಿ ನಂದು ಅದಕ್ಕೆ ಹಾಕಿರ್ತೀನಿ ಅದೇ ಯೂಟ್ಯೂಬ್ ಚಾನಲ್ ಐತ್ರಿ ಅದ್ರೊಳಗಿಂದ ಹೇಳತ್ತಾರ ಅವ್ರು ಹಾಂ ರೀ ಹಾಯ್ ಮಾಡ್ಬಿಡ್ರಿ ಎಲ್ಲರೂ ಬಳಿ ಇಟ್ಕೊಂಬಂದು ಊಟ ಮಾಡಿ ಬಂದ ನೋಡ್ರಿ ಅಲ್ಲಿ ಹೋಗ್ಬೇಕಾದ್ರೆ ಮನೆ ಸಿಗಲಿಲ್ಲ ಭಾಳ ಕಷ್ಟ ಆಯ್ತು ನೋಡ್ರಿ 2-3 ರೌಂಡ್ ಹಾಕಿ ಲಾಸ್ಟಿಗೆ ಲೊಕೇಶನ್ ಕರೆಕ್ಟ್ ಆಗಲಿಲ್ಲ ಮತ್ತು ವಾಪಸ್ ಬರಾಕತ್ತಿದ್ದೆ ಲಾಸ್ಟ್ ಮೂಮೆಂಟಿಗೆ ಒಂದು ಹುಡುಗಿ ಬಂದು ಮನೆ ತೋರಿಸಲ್ಲ ಹೋದೆ ನೋಡ್ರಿ ಹಿಂಗೆ ಮಾಡಿ ಆಕಿ ಭೇಟಿಯಾಗಿ ಮದುವೆಗೆ ಅಂತೂ ಹೋಗೋದಾಗಲ್ಲ ಇವತ್ತರ ಹೋಗೋದಾಗುತ್ತೆ ಹೋಗಿ ಬಳಿ ಉಟ್ಕೊಂಡು ಊಟದ್ದು ಮಾಡಿ ಬಂದ್ವಿ ಊಟದೆಲ್ಲ ಮಾಡಿಸಿದ್ರು ಮಾಡ್ಕೊಂಬಂದು ಆ್ಯಸಲ್ಲಿ ಡ್ಯೂಟಿ ಕಂಟಿನ್ಯೂ ಮಾಡಾಕತ್ತೀನಿ ನೋಡ್ರಿ ಈಗ ಡ್ಯೂಟಿ ಎಷ್ಟು 9 ಗಂಟೆ ಮುಗಿದ ಡ್ಯೂಟಿ ಮುಗಿಯೋಣ ನೆಕ್ಸ್ಟ್ ಸಿಗ್ತೀನಂತ ಡ್ಯೂಟಿ ಮುಗಿಸ್ಕೊಂಡು ಈಗ ಜಸ್ಟ್ ಬಂದೆ ನೋಡಿರಿ ಟೈಮ್ ಎಷ್ಟು 10 ಗಂಟೆ ಆಯ್ತು ನೋಡಿರಿ ಇವತ್ತು ಅಲ್ಲಿ ಇಲ್ಲಿ ಸುತ್ತಾಕಿ ಅದ್ರಾಗ ಇವತ್ತು ನಮ್ದು ಅದು ಪ್ರಿಯಾಂಕಾ ಮನೆಗೆ ಹೋಗ್ಬೇಕಾದ್ರೆ ನನಗೆ ಲೊಕೇಶನ್ ಹಾಕಿದ್ಲಿಕ್ಕೆ ಈಗ ಅದು ಕರೆಕ್ಟಾಗಿ ಸಿಗಲೇ ಇಲ್ಲ ಅಡಿಗಳು ಹುಡುಕಾಡ್ ಲಾಸ್ಟಿಗೆ ಸುಸ್ತಾಗ್ಬಿಟ್ಟು ಬಿಸ್ಲಾಗ ವಾಪಸ್ ಬರ್ಬೇಕಂತ ಮಾಡಿದೆ ನೋಡಿರಿ ನಾನು ಅಷ್ಟೊತ್ತಿಗೆ ಒಂದು ಹುಡುಗಿ ಬಂದ್ಲು ಇಲ್ಲೇ ಐತಕ್ಕ ಬಾ ಕರ್ಕೊಂಡು ಹೋಗಿ ಅಂತ ಎಕ್ಸಾಕ್ಟ್ ಕರ್ಕೊಂಡು ಹೋಗಿ ಮನೆಗೆ ಬಂದುಬಿಟ್ಟಾಗ ಅವಾಗೇ 2 ಗಂಟೆ ಆಯಿತು ಊಟ ಮಾಡ್ಲಾಗ ಬರ್ಬೇಕಂದ್ರೆ ಪ್ರಿಯಾಂಕಾ ಬಿಡ್ಲಿ ನೋಡಿ ಭಾಳ ಫೋರ್ಸ್ ಮಾಡಿದ್ಲು ಊಟ ಮಾಡಂತೆ ಮತ್ತು ಊಟ ಮಾಡಿಬಿಟ್ಟೆ ಹೋಳ್ಗೆ ಚಪಾತಿ ಎಲ್ಲ ಬದ್ನಿಕಾಯಿ ಪಲ್ಯ ಎಲ್ಲ ಮಸ್ತ್ ಮಾಡಿಸಿ ನೋಡ್ರಿ ಅಡುಗೆ ಎಲ್ಲ ಅದಕ್ಕೆ ಒಂದು ಚಪಾತಿ ಒಂದು ಹೋಳಿಗೆ ತಿನ್ಬೇಕಾದ್ರೆ ಅದರ ಬಿಸಿಲಿಗೆ ತೀರಾ ಹೋಗಲ್ಲ ಊಟ ಮಾಡಿಬಿಟ್ಟು ಡ್ಯೂಟಿಗೆ ಹೋಗ್ಬೇಕಾದ್ರೆ 2:30 ಆಯ್ತು ನೋಡಿ ಅಲ್ಲಿ ಹೋಗಿ ಪೇಷಂಟ್ ಕೂಡ ಬ್ಯುಸಿ ಆಗಿಬಿಟ್ಟಿದ್ದು 10 ಗಂಟೆ ತನಕ ಖಾಲಿ ಆಗಿಲ್ಲ ನೋಡ್ರಿ ಈಗ ಜಸ್ಟ್ ಬಂದೀನಿ ಅದ್ರಾಗ ಒಬ್ಬರಿಗೆ ಇಂಜೆಕ್ಷನ್ ಮಾಡೋದು ಹೇಳಿದ್ರೆ ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿ ಬಂದೆ ಚಿನ್ನು ದಿವ್ಯಾಕ ಇಲ್ಲ ಊರಿಗೆ ಹೋದ್ಲು ನೋಡಿರಿ ಚಿನ್ನು ಬಿಟ್ಟು ದಿವ್ಯಾನು ನಾಳೆ ನಮ್ಮ ಪಪ್ಪಂದು ಪುಣ್ಯತಿಥಿ ಐತೆ ನೋಡ್ರಿ ಅದಕ್ಕೆ ನಮ್ಮ ಪಪ್ಪನ ಪುಣ್ಯತಿಥಿ ನಾಳೆ ದಿವ್ಯಾ ನನಗಂತೂ ಹೋಗೋದಾಗಲ್ಲ ಮೊದಲೇ ಸೂಟಿ ಇಲ್ಲ ಅಂಥೇಳಿ ದಿವ್ಯಾನೇ ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡೋಕೆ ಹೋಗ್ಯಾವ ನೋಡ್ರಿ ಪೂಜೆ ಅದು ಮಾಡೋದಿರ್ತದೆ ಅಂಥೇಳಿ ಆಶನೋದ ಅಂಥೇಳಿ ಆ್ಯಕ್ಚುಲಿ ನನಗೆ ಬಾ ಅನ್ನತ್ತಿಲ್ಲ ಮಮ್ಮಿ ಮತ್ತು ಮಾರ್ನಿಂಗ್ ಹೋಗೋದು ಬರೋದು ಆಗುತ್ತಂಥೇಳಿ ಅಪ್ಪ ತಿರ್ಕೊಂಡು ಎಷ್ಟು 5 ವರ್ಷ ಮುಗೀತು ನೋಡ್ರಿ ಈಗ 5 ವರ್ಷ ಮುಗಿದು ಮೋಸ್ಟ್ಲಿ 6 ವರ್ಷ ಆಗ್ತಿರ್ಬೇಕು 5 ವರ್ಷ ಆಗ್ತಿರ್ಬೇಕು ನೋಡ್ರಿ ನಾಳೆ ಪುಣ್ಯತಿಥಿ ಐತಿ 23ನೇ ತಾರೀಕು 24ನೇ ತಾರೀಕಿಗೆ ಬರೀ ಫ್ರೆಶ್ ಅಪ್ ಆಗ್ತೀನಿ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಅವಾಗೂ ಏನೋ ಏನು ಊಟ ಮಾಡ್ಯಾನಿಲ್ಲ ಗೊತ್ತಿಲ್ಲ ಏನು ಗಂಜಿದು ಮಾಡಬೇಕು ಚಿನ್ನು ಊಟ ಮಾಡ್ಯಪ್ಪಿ ಊಟ ಮಾಡಿ ಏನು ಮಾಡಿ ಸೀಸನ್ ನೋಡ್ರಿ ಹೆಂಗೆ ಗೊತ್ತಾ ನಮ್ಮ ಸೀಸನ್ ಕಟಿಂಗ್ ನೋಡಿಲ್ಲ ಕಟಿಂಗ್ ತೋರಿಸ್ತೀನಿ ಬರ್ರಿ ನೋಡ್ರಿ ಹೆಂಗಾಗ್ಯಾಳ ನಮ್ಮ ಸೀಸು ಚಪಾತಿ ಉಂಡು ಆಕಿಗೆ ಹೇರ್ಸ್ ಭಾಳ ಬಂದಿದ್ದು ನೋಡ್ರಿ ಫುಲ್ ಈ ಬ್ಯಾಸ್ಗಿಗೆಲ್ಲ ಭಾಳ ತ್ರಾಸಾಗತ್ತೆ ನೋಡ್ರಿ ಹೆಂಗೆ ಕನಾತ ಸೀಜು
ಎಷ್ಟು ಕ್ಯೂಟ್ ಕಾಣತ್ತ ನೋಡ್ರಿ ನಮ್ಮ ಶೀಜು ಬಂಗಾರಿ ಕಟಿಂಗ್ ಮಾಡ್ಕೊಂಡು ಸೊಟ್ಟಗೆ ಊಟ ನೋಡ್ರಿ ಅದ್ರಾಗ ಸರಿಯಾಗಿ ತಿನ್ನಂಗಿಲ್ಲ ಬ್ಯಾಸಿಗೆ ಹೋಗಿ ಮೊದಲೇ ಊಟನೇ ಹೋಗಲತ್ತ ಅದು ನೋಡ್ರಿ ಗ್ರೂಮಿಂಗ್ ಅಮೌಂಟ್ ಕೇರ್ ಗಾಬರಿ ಹಾಕಿರಿ ನೀವು ಆಕಿಗೆ 2,000 ರೂಪಾಯಿ ತೊಗೊಂಡ ನೋಡ್ರಿ ಗ್ರೂಮಿಂಗ್ ಇಯರ್ ಕ್ಲೀನ ಆಮೇಲೆ ಹೇರ್ ಕಟಿಂಗ್ ಮತ್ತು ಆಮೇಲೆ ವಾಶ್ ಮಾಡ್ತಾರೆ ವಾಶ್ ಮಾಡಿ ಇಯರ್ ಕ್ಲೀನ ಐ ಕ್ಲೀನಿಂಗ್ ಮಾಡಿಸಿ ನೇಲ್ ಕಟ್ ಮಾಡಿ ಹೇರ್ ಕಟಿಂಗ್ ನಾವು ಗ್ರೂಮಿಂಗ್ ನಾವು ಯಾವ ಥರ ಹೇಳ್ತೀವಿ ಆ ಟೈಪ್ ಮಾಡೋಕ್ಕೆ 2,000 ರೂಪೀಸ್ ಪ್ಯಾಕೇಜ್ ಒಳಗೆ ಇತ್ತು ನೋಡ್ರಿ ಅದಕ್ಕೆ ಹೋಗಿ ಮಾಡಿಸ್ಕೊಂಬಂದ್ವಿ ಫಸ್ಟ್ ಟೈಮ್ ಆಗ್ಯದ ಅದು ಪೆಟ್ ಮಾರ್ಟ್ ಅಂತೇಳಿ ಜಲ್ನಗರ್ನಾಗ ಐತೆ ನೋಡಿ ಅಲ್ಲಿ ಹೋಗಿ ಮಾಡಿಸ್ಕೊಂಬಂದಿವ್ರಿ ಇವ್ರಿಗೆ ಈಕಿಗೆ ಬರೀ ಫ್ರೆಶಪ್ ಹಾಕಿನ ನಮ್ಮ ಮಮ್ಮಿ ನಾನು ಸಮಾನ ಮಾವಿನಕಾಯಿ ಕಟ್ ಮಾಡತ್ತ ನೋಡ್ರಿ ಚಿನ್ನುಗೆ ಮ್ಯಾಂಗೋ ಬೇಕತ್ ನೋಡ್ರಿ ಅವ್ನು ಒಟ್ಟು ಫ್ರೂಟ್ಸ್ ಅಂದ್ರೆ ಫೇವ್ರೇಟ್ ನೋಡ್ರಿ ಅವ್ನಿಗೆ ಯಾವಾಗಲೂ ನಾ ಊಟ ಬಿಡ್ತಾನೆ ಆದ್ರೆ ಜ್ಯೂಸ್ ಅಂದ್ರೆ ಭಾಳ ಇಷ್ಟ ಅವನಿಗೆ ಫ್ರೂಟ್ಸ್ ಅದ್ರಾಗ ಎಸ್ಪೆಷಲಿ ಮ್ಯಾಂಗೋ ಅಂದ್ರೆ ಅವ್ನ ಫೇವ್ರೇಟ್ ನೋಡ್ರಿ ಅದ್ರಾಗ ಈ ಸೀಸನ್ ಮುಗೀತು ನಾವು ತಿನ್ನೋದೇ ತಿನ್ನಂಗೆ ನೋಡ್ರಿ ಹುಡುಗರಿಗೆ ಅದಾಗ ನೋಡಿ ಮಾಡಿ ಕಟ್ ಮಾಡ್ಬೇಕು ಇದು ಕದ್ದು ಐತಿ ಅದ್ರಾಗ ನಮ್ಮ ದಿವ್ಯಾ ಅಂತೂ ಹಸಿ ಮಾವಿನಕಾಯಿ ತಿಂತಾವ ನೋಡ್ರಿ ಇನ್ನೂ ಕಗ್ಗಿರ್ತಾವು ಅವೇ ತಂದು ಉಪ್ಪು ಖಾರ ಹಾಕಿ ತಿಂತಾವೆ ತಗೋಪಿ ಮಾವಿನಕಾಯಿ ಟೈಮ್ ನೋಡ್ರಿ 9:00 ಎಷ್ಟು 9:00 ಅಂತೀನಿ ನೋಡಿ ನಾನೇ 10 ಗಂಟೆಗೆ ಬಂದೀನಿ ಟೈಮ್ 11 ಗಂಟೆ ಆಯ್ತು ನೋಡ್ರಿ ಮನೆಯವರು ಮಳೆ ಅಂತೂ ಫುಲ್ಲು ಜೋರು ಮಳೆ ಒಮ್ಮಿಂದ ಸಡನ್ನಾಗಿ ಸ್ಟಾರ್ಟ್ ಆಗ್ಬಿಡ್ತು ನೋಡ್ರಿ ಮಳೆ ಸಿಡ್ಲ ಗುಡುಗ ಇಷ್ಟು ಕೆಟ್ಟ ಸಿಡ್ಲಿ ಬಿತ್ತು ಚಿನ್ನು ನೋಡ್ರಿ ಅದಕ್ಕೆ ಅಂಜಿ ಮಲ್ಕೊಂಡೇ ಬಿಟ್ಟವ ಇಲ್ಲಿ ಕಾಣಿಸ್ತಾ ನೋಡ್ರಿ ಅದಕ್ಕೆ ಅಂಜಿಕೆಸಿಂದ ಮಲ್ಕೊಂಡೇ ಬಿಟ್ಟ ನೋಡ್ರಿ ಚಿನ್ನು ಇರೋರು ಮನೆಯವರು ಚೋಡ ಮಾಡ್ಕೊಂಬಂದಾರ ಮೆಸ್ನಾಗಿಂದು ಸ್ಪೆಷಲ್ ಮುರ್ಮುರಿ ಚೋಡ ಆಮೇಲೆ ಚುರ್ಮುರಿ ಚೋಡ ಮುರ್ಮುರಿ ಚೋಡ ಎರಡೂ ಮಾಡ್ಕೊಂಬಂದಾರ ಬರೀ ಚಿರುಮ ಚೋಡ ಇವತ್ತಿನ ನೋಡ್ರಿ ಇಲ್ಲಿಗೆ ಏನು ಮಾಡತ್ತೀನಿ ಇವತ್ತಿನ ಯಾರೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್